ನಮಸ್ಕಾರ. ಕೃಷಿ ಮಾಹಿತಿಯ ವಿಡಿಯೋಗಳಲ್ಲಿ, ಹಳೆ ವಿಡಿಯೋಗಳಲ್ಲಿ ಶುಂಠಿ ಹಾಕೋದು ಹೇಗೆ, ಅದಕ್ಕೆ ಕೆಲಸ ಮಾಡ್ಕೊಂಡಿದ್ದು ಹೇಗೆ ಮತ್ತು ಅದರ ಬೆಳವಣಿಗೆಗಳು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ನಿಮಗೆ ತಿಳಿಸಿದ್ದೆ. ಈಗ ಶುಂಠಿ ಹಾಕಿ ಮೇ 13ನೇ ತಾರೀಕು ಇವತ್ತು, ಅಂದರೆ 3 ತಿಂಗಳಾಗಿದೆ. ನಾವು 3 ತಿಂಗಳ ಹಿಂದೆ ಶುಂಠಿನ ಹಾಕಿದ್ದು, ಕೆಲಸ ಮಾಡಿದ್ದು, ಅದ್ರ ಬಗ್ಗೆ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿದ್ರಿ. ನಮ್ಮದು 3 ತಿಂಗಳು ಶುಂಠಿ ಈಗ ಈ ರೀತಿಯಾಗಿ ಬೆಳವಣಿಗೆ ಆಗಿದೆ. ಇದಕ್ಕೆ ಮೊನ್ನೆ ಎಲ್ಲ ಮಳೆ ತುಂಬ ಆಗಿದ್ದಕ್ಕೆ ಶೀತ ಆಗಿ ಅದು ಮಣ್ಣನ್ನು ಹಾಕಬೇಕಾಗಿದೆ. ಕೆಲಸ ಮಣ್ಣನ್ನು ಹಾಕಬೇಕು, ಆದರೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗ ನಮಗೆ ತಕ್ಷಣಕ್ಕೆ ಮಣ್ಣನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಈ ಅಡಿಕೆ ಗಿಡಗಳು ಕೂಡ 3 ತಿಂಗಳ ಹಿಂದೆ ನೀವು ನೋಡ್ತಾ ಇದ್ದೀರಿ. ಎಲ್ಲ ಯಾವ ರೀತಿ ಇದ್ದು ಅಂತಂದರೆ, ಇಲ್ಲಿದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದಕ್ಕೆ ನೀರು ಮತ್ತು ಮೆಡಿಸಿನ್ಸ್ಗಳು, ಈ ಗೊಬ್ಬರಗಳು ಪ್ರತಿಯೊಂದುಗಳು ಬೀಳೋದ್ರಿಂದ ಎಷ್ಟು ಬೆಳವಣಿಗೆ ಬಂದಿದೆ ಅಂತೇಳಿ ಅಂತ ನಿಮಗೆ ಗೊತ್ತಾಗ್ತದೆ. ಈ 3 ತಿಂಗಳ ಹಿಂದೆ ಯಾವ ಥರ ಇದ್ದು ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಸೈಡಲ್ಲಿ ಒಂದು ಲೈನಲ್ಲಿ ಗಿಡ ಕಾಣಿಸ್ತಾ ಇದೆ, ಅಡಿಕೆ ಗಿಡಗಳು. ಈ ಥರಕ್ಕೆ ಎಲ್ಲ ಗಿಡಗಳು ಇತ್ತು. ಯಾವುದು ಅಂದರೆ ಅಡಿಕೆ ಗಿಡಗಳು, ಎಲ್ಲ ಗಿಡಗಳು ಕೂಡ ಸೈಡಲ್ಲಿರೋ ಗಿಡಗಳ ಥರನೇ ಈ ಗಿಡಗಳು ಇದ್ದು. ಬಟ್ ಈ ಗಿಡಗಳಿಗೆ ಚೇಂಜ್ ಆಗಿದೆ ನೋಡಿ. ಕಾರಣ ಏನಂತಂದರೆ, ನೀರಿನ ಕೊರತೆ ಇಲ್ಲದಿರೋ ರೀತಿ ಮೆಡಿಸಿನ್, ಫರ್ಟಿಲೈಸರ್ಸು, ಸ್ಪ್ರೇ ಎಲ್ಲದೂ ಕೂಡ ಬೀಳ್ತಿರೋದ್ರಿಂದ ಅಡಿಕೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆಗಳು ಬಂದಿದೆ. ಶುಂಠಿ ಗಿಡಗಳು ಕೂಡ ಚೆನ್ನಾಗಿ ಹೊಡಿತಾ ಇದೆ. ಇದಕ್ಕೀಗ ಮುಂದಿಗೆ ನಮಗೀಗ ಗೊಬ್ಬರಗಳನ್ನು ಕೊಟ್ಟು ನಂತರ ಬೆಡ್ಗಳಿಗೆ ಮಣ್ಣನ್ನು ಹಾಕಿಸುವಂಥ ಕೆಲಸ ಬಾಕಿ ಉಳಿದಿದೆ. ಇದು 3 ತಿಂಗಳು ಶುಂಠಿ ಬೆಳೆ. ಈಗ ಖಾಲಿ ಇರೋ ಜಾಗ ಯಾವ ಥರ ಇತ್ತು ಅನ್ನೋದಾದರೆ ಮಾಹಿತಿ ಬೇಕಂದರೆ, ಇಲ್ಲಿ ನೋಡಿ, ಸ್ವಲ್ಪ ಖಾಲಿ ಉಳಿದಿದ್ದಂಥ ಜಾಗಕ್ಕೆ ಮತ್ತೆ ಈಗ ಕಳೆದ ವಾರ 15 ದಿವಸ ಹಿಂದೆ ಶುಂಠಿಯನ್ನು ಮಾಡಿದ್ದೀವಿ ನೋಡಿ. ಈಗ ಇದು ಇನ್ನು ಇವಾಗ ಒಂದು 15 ದಿವಸ ಹಿಂದೆ ಹಾಕಿರುವಂಥ ಶುಂಠಿ. ಖಾಲಿ ಉಳಿದಿತ್ತು ಒಂದು ಜಾಗನ ಕ್ಲೀನ್ ಮಾಡಿ ಮತ್ತೆ ಅಲ್ಲಿಗೆ ಹಾಕಿರುವಂಥ ಕೆಲಸ. ಶುಂಠಿ ಬೆಳೆ 1 ವರ್ಷದ ತನಕ ಇರ್ತದೆ. ಅದು ಬೆಳವಣಿಗೆ ಯಾವ ಥರ ಬರ್ತದೆ, ಯಾವ ಥರ ಇರ್ತದೆ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ 3 ತಿಂಗಳಾಗಿರೋದ್ರಿಂದ ಈಗೊಮ್ಮೆ ಮಣ್ಣನ್ನು ನೀಟಾಗಿ ಬೆಡ್ಗಳಿಗೆ ಕೊಟ್ಟು, ತದನಂತರ ಅದಕ್ಕೆ ಗೊಬ್ಬರಗಳನ್ನು ಕೊಡುವ ಮೂಲಕ ಜೊತೆಗೇ ಮಾಡಿ, ಇನ್ನು ಅದಕ್ಕೇನಿದ್ರು ಸ್ಪ್ರೇಗಳನ್ನು, ಯಾವುದೇ ರೀತಿಯ ರೋಗಗಳು ಬರದಿರೋ ರೀತಿ ಅಂತೇಳಿ ನೋಡ್ಕೊಬೇಕು. ಅದಾದ ನಂತರ ಇನ್ನೊಂದು ಸತಿ ಮಣ್ಣನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳು ಕಳೆಯೋದ್ರೊಳಗಡೆ 5 ತಿಂಗಳು, 5.5 ತಿಂಗಳು ಆಗುವಾಗ, ಶುಂಠಿಗೆ 5ರಿಂದ 5.5 ತಿಂಗಳು ಆಗುವಾಗ ಮತ್ತೆ ಒಮ್ಮೆ ನೀಟಾಗಿ ಶುಂಠಿ ಎಲ್ಲಿ ಕಾಣಿಸ್ತಾ ಇರ್ತದೆ ಅಲ್ಲಿಗೆಲ್ಲ ಜಾಗಕ್ಕೂ ಕೂಡ ನೀಟಾಗಿ ಮಣ್ಣನ್ನು ಕೊಡಬೇಕು. ಇದನ್ನೀಗ ಕಳೆ ಕೀಳಿಸಿ ಎಲ್ಲ ರೆಡಿ ಮಾಡಿದ್ದೇವೆ. ಮಣ್ಣನ್ನು ಹಾಕಲಿಕ್ಕೆ ತೇವಾಂಶ ಜಾಸ್ತಿ ಇರೋದ್ರಿಂದ ಹುಡಿ ಆಗಬೇಕು ಮಣ್ಣು, ನೀಟಾಗಿ ಕಂಟ ಕಟ್ಟುವಂಥದ್ದು, ಮತ್ತು ಜೊತೆಗೆ ಮಣ್ಣನ್ನು ಒಳಗಡೆ ಕೂಡ ಹಾಕಬೇಕು, ಯಾವುದೇ ರೀತಿ ಕಾಣದಿರೋ ರೀತಿ ಅಂಥದ್ದು. ಈ ಮಣ್ಣನ್ನು ಹಾಕುವಂಥ ವಿಡಿಯೋನು ಕೂಡ ಶೇರ್ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಮಣ್ಣು ಹಾಕಿದ ನಂತರ ಆಗಿರ್ಬೋದು, ಅಥವಾ ಮಣ್ಣು ಹಾಕ್ತಾ ಇರೋಂಥ ಕೆಲಸದ ಬಗ್ಗೆ ವಿಡಿಯೋ ಕೂಡ ಶೇರ್ ಮಾಡ್ತೇನೆ. ಸೈಡಲ್ಲಿ ನಿಮಗೆ ಒಂದು ಲೈನ್ ಅಡಿಕೆ ಗಿಡ ಕಾಣಿಸ್ತಾ ಇರ್ಬೋದು. ಅದಕ್ಕಿರುವಂಥ ವ್ಯತ್ಯಾಸ ಮತ್ತು ಈ ಶುಂಠಿ ಒಳಗಡೆ ರೆಗ್ಯುಲರಾಗಿ ಕೆಲಸ ಮಾಡೋಗ್ತಿರುವಾಗಂತ ಇರುವಂಥ ವ್ಯತ್ಯಾಸ ನೀವು ಕಾಣ್ಬೋದು. ಮಾಹಿತಿ ಲಭ್ಯವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.